ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೆಹೆಜ್ಕೇಲನು ಬರೆದ ಪ್ರವಾದನೆ ಗ್ರಂಥ 22ನೇ ಅಧ್ಯಾಯ 30ನೇ ವಾಕ್ಯ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾನು ದೇಶವನ್ನು ಹಾಳು ಮಾಡದಂತೆ ನನ್ನೆದುರಿಗೆ ದೇಶ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನೇ ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರೂ ಸಿಕ್ಕಲಿಲ್ಲ. ಪ್ರಿಯರಾದವರೇ, ಇವತ್ತು ಈ ದೇಶದಲ್ಲಿ ದೇವರು ಎಂಥವ್ರನ್ನ ಹುಡುಕ್ತಾ ಇದ್ದಾನಂದ್ರೆ, ಈ ದೇಶದ ರಕ್ಷಣೆಗಾಗಿ ಪ್ರಾರ್ಥಿಸುವಂಥವ್ರನ್ನ, ಈ ದೇಶದ ರಕ್ಷಣೆಗಾಗಿ ದೇವರ ವಾಕ್ಯವನ್ನ ಸಾರುವವರನ್ನ ದೇವರು ಹುಡುಕ್ತಾ ಇದ್ದಾನೆ. ಅಂದರೆ ದೇವರ ವಾಕ್ಯವನ್ನ ಭಯವಿಲ್ಲದೆಯೂ ದೇವರ ವಾಕ್ಯವನ್ನ ಧೈರ್ಯವಾಗಿ ತೆಗೆದುಕೊಂಡು ರಾಜರುಗಳ ಎದುರುಗಡೆ ಆಗಿರ್ಬೋದು, ಮನುಷ್ಯರ ಎದುರುಗಡೆ ಆಗಿರ್ಬೋದು, ಸೇವಕರ ಎದುರುಗಡೆ ಆಗಿರ್ಬೋದು, ಅವ್ರು ಎಂಥದ್ದೇ ಪರಿಸ್ಥಿತಿಗಳಲ್ಲಿರುವಂಥವ್ರ ಎದುರುಗಡೆ ಆಗಿರ್ಬೋದು, ದೇವರ ವಾಕ್ಯವನ್ನ ಸಾರುವುದಕ್ಕೂ ದೇವರ ಒಂದು ವಾಕ್ಯವನ್ನು ಸಾರುವಂಥವ್ರನ್ನ ದೇವರು ಹುಡುಕ್ತಾ ಇದ್ದಾನೆ. ಅಂದರೆ ದೇವರ ವಾಕ್ಯವನ್ನ ವಾಕ್ಯವಾಗಿ ಸಾರುವಂಥವ್ರು, ಸತ್ಯವನ್ನ ಸತ್ಯವಾಗಿ ಸಾರುವಂಥವ್ರನ್ನ ದೇವರು ಹುಡುಕ್ತಾ ಇದ್ದಾನೆ. ಅಂದರೆ ದೇವರ ಆತ್ಮನು ಹೇಳ್ತಿದ್ದಾನೆ, ದೇಶವನ್ನ ಹಾಳು ಮಾಡದಂತೆ ನನ್ನ ಎದುರಿಗೆ ದೇಶ ರಕ್ಷಣೆಗಾಗಿ, ಅಂದರೆ ದೇಶದ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಂತು ಪ್ರಾರ್ಥಿಸುವಂಥ ವ್ಯಕ್ತಿಯನ್ನು ನಾನು ಹುಡುಕ್ತಾ ಇದ್ದಾನೆ. ಅಂದರೆ ಪೌಳಿಯ ಒಡಕು ಅಂದರೆ ಮಧ್ಯಸ್ಥಿಕೆ ವಹಿಸಿಕೊಂಡು ಪ್ರಾರ್ಥಿಸುವಂಥ ಒಬ್ಬ ವ್ಯಕ್ತಿ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಿಕೆ ವಹಿಸಿಕೊಂಡು ಪ್ರಾರ್ಥಿಸುವಂಥ ಒಬ್ಬ ವ್ಯಕ್ತಿ ಎಂಬುದಾಗಿ ನಾವು ನೋಡಬೇಕು. ಅದೇ ರೀತಿಯಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಿಕನಾಗಿರುವವನು ಯಾರಂದರೆ ಈ ಸ್ವಾರ್ಥ ಸಾರುವಂಥ ಮನುಷ್ಯನು. ಸ್ವಾರ್ಥ ಸಾರಬೇಕಾದ್ರೆ ನಮ್ಮ ಯಾರನ್ನ ಸಹ ನೋಡಬಾರ್ದು. ಈ ದೇಶದ ರಕ್ಷಣೆ ಆಗಬೇಕು. ಈ ದೇಶದಲ್ಲಿರುವಂಥ ಅನ್ಯರೆಲ್ಲ ದೇವರನ್ನು ತಿಳ್ಕೊಳ್ಳಬೇಕು. ಈ ದೇಶದಲ್ಲಿರುವಂಥ ಎಲ್ಲರನ್ನ ದೇವರ ಕಡೆಗೆ ತಿರುಗಿಸ್ಬೇಕು. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುವಂಥ ಮಕ್ಕಳಾಗಿ ಮಾರ್ಪಡಿಸ್ಬೇಕೆಂಬಂತ ಒಂದೇ ಒಂದು ಗುರಿಯನ್ನಿಟ್ಕೊಂಡು ನಾವು ಓಡುವಾಗ, ಆ ಗುರಿಗಾಗಿ ನಾವು ಪ್ರಾರ್ಥಿಸುವಾಗ ಅಂಥವರನ್ನ ದೇವರು ಹುಡುಕ್ತಾ ಇರುವಂಥದ್ದು. ಅಂದರೆ ವಾಕ್ಯವನ್ನು ಸತ್ಯವಾಗಿ ಸಾರುವಂಥ ದೇವರ ಮಕ್ಕಳನ್ನು ಹುಡುಕ್ತಾ ಇದ್ದಾನೆ. ಇವತ್ತಿನ ದಿನಗಳು ಎಂಥದ್ದಾಗಿದೆ ಅಂದರೆ, ದೇವ್ರ ವಾಕ್ಯ ಸರಿಯಾದ ಮಟ್ಟಿಗೆ ಬೋಧನೆ ಆಗ್ತಾ ಇಲ್ಲ. ಎಲ್ಲರೂ ಅನದಾಸ್ಯ ಉಳ್ಳವರಾಗಿದ್ದಾರೆ. ಅನದನ್ನ ಪ್ರೀಚ್ ಮಾಡ್ತಾ ಇದ್ದಾರೆ. ಅನದ ಬಗ್ಗೆ ಅನೇಕರು ಕಥೆಗಳನ್ನು ಹೇಳ್ತಾ ಇದ್ದಾರೆ. ದಶಂಭಾಗ, ಕಾಣಿಕೆ ಎಂಬುದಾಗಿ ಅನೇಕರು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಆದರೆ ದೇವರು ಒಳ್ಳೆಯವನು, ದೇವರು ಎಂಥವನಾಗಿದ್ದಾನೆ, ದೇವರು ಯಾಕೆ ಈ ಲೋಕಕ್ಕೆ ಬಂದನು, ದೇವರ ಈ ಲೋಕಕ್ಕೆ ಬಂದಂಥ ಉದ್ದೇಶ ಏನು, ನಾನು ಈ ದೇವ್ರನ್ನ ತಿಳಿದುಕೊಳ್ಳೋದು ಹೇಗೆ, ದೇವ್ರ ವಾಕ್ಯ ಅಂದ್ರೆ ಏನು ಎಂಬುದಾಗಿ ಯಾರೂ ಸಹ ಇವತ್ತು ಅನೇಕರು ಪ್ರಸಂಗ ಮಾಡೋದಿಲ್ಲ. ಅಂದರೆ ಒಬ್ಬ ಕ್ರೈಸ್ತನಾಗಿ ನಾವು ಯಾವ ರೀತಿ ಜೀವಿಸಬೇಕು, ನಮ್ಮ ಜೀವಿತ ಹೇಗಿರಬೇಕು, ನಮ್ಮ ನಡವಳಿಕೆ ಹೇಗಿರಬೇಕು, ನಮ್ಮ ಉಡುಗೆ ತೊಡುಗೆಗಳು ಹೇಗಿರಬೇಕು ಎಂಬುದಾಗಿ ಸಂದೇಶಗಳನ್ನು ಕೊಡುವಂಥ ಮನುಷ್ಯನು ಇವತ್ತು ಇಲ್ಲ. ಅಂತ ದೇವಸೇವಕರು ಇಲ್ಲ, ಬಹಳ ಕಡಿಮೆ ಇದ್ದಾರೆ. ಅಂಥವ್ರನ್ನ ದೇವರು ಹುಡುಕ್ತಾ ಇದ್ದಾನೆ. ಯಾಕಂದ್ರೆ ದೇಶ ಏನಾಗಿ ಹೋಗ್ತಾ ಇದೆ ಅಂದ್ರೆ ಹಾಳಾಗಿ ಹೋಗ್ತಾ ಇದೆ. ಈ ದೇಶ ಎಲ್ಲೋ ಹೋಗ್ತಾ ಇದೆ. ಈ ದೇಶವನ್ನ ಹಾಳು ಮಾಡದಂತೆ ಈ ದೇಶದ ರಕ್ಷಣೆಗಾಗಿ ಪೌಳಿಯ ಒಡಕಿನಲ್ಲಿ ನಿಂತು ಗೋಡೆಯನ್ನ ಗಟ್ಟಿ ಮಾಡುವುದಕ್ಕೆ ತಕ್ಕವನನ್ನು ನಾನು ಹುಡುಕ್ತಾ ಇದ್ದೇನೆ, ಯಾರೂ ಸಿಗಲಿಲ್ಲ ಎಂಬುದಾಗಿ ದೇವರು ಇವತ್ತು ಹೇಳ್ತಾ ಇದ್ದಾನೆ. ನೀನು ರೆಡಿಯಾಗಿರೋದಾದ್ರೆ ದೇವರು ನಿನ್ನನ್ನು ಉಪಯೋಗಿಸುವವನಾಗಿದ್ದಾನೆ. ನೀನು ಸಿದ್ಧವಾಗಿರೋದಾದ್ರೆ ದೇವರು ನಿನ್ನ ದೇಶದ ರಕ್ಷಣೆಗಾಗಿ ಕಳಿಸುವವನಾಗಿದ್ದಾನೆ. ಆದ್ರಿಂದ ಪ್ರೀತಿಯ ದೇವರ ಮಕ್ಕಳೇ, ನಾವು ಪೌಳಿ ಒಡಕಿನಲ್ಲಿ ನಿಲ್ಲುವವರಾಗಿ, ದೇವರ ವಾಕ್ಯವನ್ನು ಸಾರುವವರಾಗಿ, ದೇವರ ವಾಕ್ಯವನ್ನು ಎತ್ತಿ ಹೇಳುವವರಾಗಿ ನಾನು ನೀನು ಮಾರ್ಪಾಡಾಗಬೇಕು. ಈ ವಾಕ್ಯದೊಟ್ಟಿಗೆ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸೋಣ. ಸರ್ವಶಕ್ತನು, ಮಹಾಪರಿಶುದ್ಧನು, ಉನ್ನತನೂ ಆದ ತಂದೆಯಾದ ದೇವರೇ, ಇವತ್ತಿನ ದಿನಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಇವತ್ತಿನ ದಿನದಲ್ಲಿ ಸ್ವಾಮಿ, ಈ ಒಂದು ವಾಕ್ಯದ ಮುಖಾಂತರ ನನ್ನೊಚ್ಚಿಗೂ ಈ ವಾಕ್ಯನ ಕೇಳುವಂತ ಅನೇಕರೊಟ್ಟಿಗೂ ನೀನು ಮಾತನಾಡುವ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಹೌದು ಕರ್ತನೆ, ಈ ದೇಶವನ್ನು ಹಾಳು ಮಾಡದಂತೆ ನನ್ನ ಎದುರುಗಡೆ ದೇಶ ರಕ್ಷಣೆಗಾಗಿ ಪೌಳಿ ಒಡಕಿನಲ್ಲಿ ನಿಲ್ಲುವುದಕ್ಕೂ ಗೋಡೆಯನ್ನು ಗಟ್ಟಿ ಮಾಡುವುದಕ್ಕೂ ತಕ್ಕವನನ್ನು ನಾನು ಹುಡುಕಲು ಯಾರು ಸಿಕ್ಕಲಿಲ್ಲ ಎಂಬ ವಾಕ್ಯದ ಮುಖಾಂತರ ನನ್ನೊಟ್ಟಿಗೂ ಪ್ರೀತಿ ದೇವರ ಮಕ್ಕಳೊಟ್ಟಿಗೆ ನೀನು ಮಾತನಾಡೋ ದೈವಿಕ ಕೃಪೆಗಾಗಿ ನಿನ್ನ ಸ್ತೋತ್ರ ಮಹಿಮೆ ಸಲ್ಲಿಸುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದಾನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.